ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ಏನಂದರೆ ಇವತ್ತು ಮಾರ್ನಿಂಗೆ ನೆನ್ನೆ ಮನೆ ಕೆಲಸದಲ್ಲಿ ತೊಡಗ್ಬಿಟ್ಟಿದ್ದೀನಿ. ಬಿಕಾಸ್ ಲೀವ್ ಹಾಕ್ಕೊಂಡಿದ್ದೀನಿ ನಾನಿವತ್ತು. ಸೊ ಅಪ್ಪಂದೆಲ್ಲ ಬ್ಯಾಂಕಿಂದು ಸ್ವಲ್ಪ ಎಲ್ಲ ಕೆಲಸ ಇತ್ತು, ಡಾಕ್ಯುಮೆಂಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳೋಣ ಅಂತ ಹೇಳಿ ಲೀವ್ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಬೆಳಗ್ಗೆನೇ ಮನೆ ಕೆಲಸಗಳು ಮಾಡ್ತಾಯಿದ್ದೀನಿ. ಅಮ್ಮ ಕೆಲ್ಸಕ್ಕೆ ಹೋಗಿದ್ರು ಆಯಿತಾ. ನಾನು ಮನೆ ತಾವೇ ಇರ್ತೀನಲ್ಲ, ನಾನೇ ಮಾಡ್ಕೊಳೋಣ ಅಂತೇಳಿ ಸುಮ್ಮನಾದೆ. ಟಿಫನ್ಗೆ ಇವತ್ತು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿಬಿಟ್ಟಿದ್ದೆ. ತಿಂಡಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಅಮ್ಮ ಮನೆ ತಾವೇ ಇರ್ತೀಯ ಮಾಡ್ಕೊ, ಅಪ್ಪಂಗೆ ಏನಾದ್ರು ಮುದ್ದೆ ಮಾಡಿಡು ಅಂತ ಹೇಳ್ಬಿಟ್ಟು ಹೋಗಿತ್ತು. ಸೊ ಅಮ್ಮನಿಗೆ ಆಗಂಗೆ ತಿಂಡಿಗೆ ಆಗಂಗೆ ಮಾತ್ರ ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡ್ಕೊಂಡಿದ್ದೆ. ಸೊ ಧೂಳೆಲ್ಲ ಕೊಡ್ಕೊಂಬಂದಿದ್ದೀನಿ ಒಂದು ಕಡೆಯಿಂದ, ಯಾಕಂದರೆ ಲೀವ್ ಇದ್ದಾಗಲೇ ನಾನು ಕ್ಲೀನ್ ಮಾಡ್ಕೋಬೇಕು. ಇನ್ನು ಪೌರ್ಣಮಿ ಎಲ್ಲ ಆದರೆ ಆಗಲ್ಲ ಅಂತೇಳಿ ಬೆಳಗ್ಗೆನೇ ಎಲ್ಲ ಧೂಳು ಕೊಡ್ಕೊಂಡ್ಬಿಟ್ಟೆ. ಏನಂದರೆ ನಮ್ಮ ಮನೆ ರೋಡ್ ಸೈಡ್ ಇದ್ದಿದ್ರೆ ಇನ್ನೂ ಜಾಸ್ತಿ ಧೂಳಾಗ್ತಿತ್ತು. ಸೊ ಒಳಗಡೆ ಇರೋದ್ರಿಂದ ಅಷ್ಟು ಧೂಳಾಗಿರಲ್ಲ. ಅವಾಗವಾಗಲೇ ವೀಕ್ಲಿ ಒನ್ಸ್ ನಾವೆಲ್ಲ ಕ್ಲೀನ್ ಮಾಡ್ಕೊಳೋದ್ರಿಂದ ಅಷ್ಟು ಗಲೀಜಾಗಲ್ಲ. ಸೊ ಬೇಗ ಕ್ಲೀನ್ ಮಾಡ್ಕೊಳಕ್ಕೂ ನನಗೂ ಈಸಿ ಆಗುತ್ತೆ. ನಾನು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ. ಈರುಳ್ಳಿ ಎಲ್ಲ ಬುಟ್ಟಿಗೆ ಹಾಕಿದ್ನಲ್ವ, ಸೊ ಅದೆಲ್ಲ ಡಸ್ಟ್ ಜಾಸ್ತಿ ಇತ್ತು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಏನಂದರೆ ಅಪ್ಪಂದು ನೈಟ್ ಶಿಫ್ಟ್ ಇತ್ತು ಆಯಿತಾ. ಅವ್ರು ಮಲ್ಕೋಬೇಕಾಯ್ತು, ರೆಸ್ಟ್ ಮಾಡಬೇಕಾಯ್ತು. ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸೌಂಡ್ ಇಲ್ದಂಗೆ ಕೆಲಸ ಮಾಡ್ಕೊಂಡಿದ್ದಾಯಿತು. ನಮ್ಮನೆ ಸೌಂಡ್ ಆಗೋದೇ ಮಕ್ಕಳಿಂದ, ಟಿ ವಿಯಿಂದನೂ ಏನಷ್ಟು ಸೌಂಡ್ ಆಗೋಲ್ಲ. ಸೊ ಅವ್ನು ಚಿಕ್ಕವನು ಬಂದಿಲ್ಲ. ಇಬ್ಬರಲ್ಲಿ ಒಬ್ಬರಿಲ್ಲ ಅಂದ್ರೂ ಮನೆ ಸೌಂಡ್ ಇರೋಲ್ಲ, ನಿಶಬ್ದವಾಗಿರುತ್ತೆ. ಇಬ್ಬರು ಇದ್ದರೆ ಮಾತ್ರ ಆಬ್ವಿಯಸ್ಲಿ ಸೌಂಡ್ ಇದ್ದೇ ಇರುತ್ತೆ. ಸೊ ಅವ್ನು ಚಿಕ್ಕವನು ಇರಲಿಲ್ಲ. ಅಪ್ಪ ಒಂದೇ ಇಲ್ಲೇ ಹಾಲಲ್ಲಿ ಮಲ್ಕೊಳ್ತೀನಿ ಅಂದರು. ಚಿನ್ಮಯ್ ಒಬ್ಬನೇ ಅಲ್ವಾ, ಸೊ ಅವ್ನ ಪಾಡಿಗೆ ಅವ್ನು ಸೌಂಡ್ ಕಮ್ಮಿ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ದ. ಸೊ ನಾನು ಬಟ್ಟೆ ಬೇರೆ ಜಾಸ್ತಿ ಇತ್ತು ಆಯಿತಾ. ವೀಕ್ ಆಫ್ ಇದ್ದಾಗ ಲೀವ್ ಹಾಕೊಂಡಾಗಲೇ ನಾನು ಬಟ್ಟೆ ಒಗೆಯೋದು, ಮಿಕ್ಕಿ ಟೈಮೆಲ್ಲ ಅಮ್ಮನೇ ಒಗೆಯುತ್ತೆ. ಸಮ್ಟೈಮ್ಸ್ ನೈಟ್ ಒಗಿತೀನಿ ಅಷ್ಟೇನೆ. ಸೊ ಇವತ್ತಂತೂ ಬರೀ 2 ದಿವಸದ ಬಟ್ಟೆ, ರಾಶಿ ಬಟ್ಟೆ ಆಗಿದ್ದು ಹೇಳ್ಬೇಕಂದ್ರೆ. ನನಗಂತೂ ಬಟ್ಟೆ ಒಗೆಯೋದೇ ಒಂದು ದೊಡ್ಡ ಟಾಸ್ಕು ಹೇಳ್ಬೇಕಂದ್ರೆ. ಬಟ್ಟೆ ಎಲ್ಲ ನೆನೆಸ್ಕೊಳ್ತಾ ಇದ್ದೀನಿ, ಜಾಸ್ತಿ ಇತ್ತಲ್ವ ಬಟ್ಟೆ. ಸೊ ಬೆಳಗ್ಗೆನೇ ಒಗೆದ್ಬಿಡೋಣ, ಒಣಕೊಳುತ್ತೆ ಅಂತ ಹೇಳಿ. ಇವತ್ತು ನೋಡಿದ್ರೆ ಬಿಸಿಲು ಬೇರೆ ಇಲ್ಲ ಆಯಿತಾ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ಟೆ ಒಣಗುತ್ತೋ ಒಣಗಲ್ವೋ. ಬಟ್ಟೆ ಒಣಗಲಿಲ್ಲ ಅಂದರೆ ಸ್ವಲ್ಪ ನನಗೆ ಕಷ್ಟನೇ, ಯಾಕಂದರೆ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಬಟ್ಟೆ. ಸೊ ಹಂಗಾಗಿ ಬಿಸಿಲು ಬಂದರೆ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಸೊ ಆದರೂ ಪರವಾಗಿಲ್ಲ, ಬಟ್ಟೆ ನೆನೆಸ್ತಾ ಇದ್ದೀನಿ. ಒಳಗಡೆ ಆದರೂ ಒಣಗಾಕ್ಬಿಡೋಣ ಅಂತ ಹೇಳಿ. ಸೊ ಫಸ್ಟು ಶೂಗಳು ಒಗ್ದಾಕ್ಬಿಡೋಣ ಅಂತ ಒಗ್ದಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ನಂದು ಸೇಫ್ಟಿ ಶೂ ಆಯಿತಾ, ಒಣಗಲ್ಲ ಬೇಗ ಒಗೆದ್ರೆ. ನಾರ್ಮಲ್ ಶೂಸ್ ಆದರೆ ಬೇಗ ಒಣಗ್ತವೆ, ಇದಕ್ಕೆ ಮಾತ್ರ ಬಿಸಿಲು ಬೇಕೇ ಬೇಕು. ದಪ್ಪ ಇರುತ್ತೆ, ತುಂಬ ಥಿಕ್ನೆಸ್ ಆಗಿರೋದ್ರಿಂದ ಸೊ ಒಣಗೋದು ತುಂಬ ಕಷ್ಟನೇ ಹೇಳ್ಬೇಕಂದ್ರೆ. 20 ಅವರ್ಸ್ ಆದರೂ ಕನ್ಸ್ಯೂಮ್ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇದು ಒಣಗಕ್ಕೆ ಮಾತ್ರ. ಸೊ ಹಂಗಾಗಿ ನಾನು 2 ಮಂತ್ಸಲ್ಲೇ ತೊಳೆದಾಕ್ತಾ ಇದ್ದೀನಿ. ನೋಡಬೇಕು ಬಿಸಿಲು ಬರುತ್ತಾ ಇಲ್ವಾ ಅಂತ ಹೇಳಿ. ಇನ್ನು ಚಿನ್ಮಯ್ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಅವ್ನ ಯೂನಿಫಾರ್ಮ್ಸ್ ಇರುತ್ತೆ, ಅದು ಟೆನ್ಷನ್ನೇ. ಅವ್ನ ಯೂನಿಫಾರ್ಮ್ ಒಣಗುತ್ತೋ ಒಣಗಲ್ವೋ ಅಂತ. ಮತ್ತು ಅವ್ನ ಶೂಸು, ಅವನದು ಸೇಮ್ ಆಯಿತಾ, ತುಂಬ ತಿಕ್ಕಾಗಿರುತ್ತೆ ಅವ್ನ ಶೂ. ಅವ್ನ ಶೂನು ತೊಳಿಬೇಕು, ಅದು ಒಣಗುತ್ತೋ ಇಲ್ಲೋ ಅದು ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ನು ಫಸ್ಟು ಬಟ್ಟೆ ಒಗೆಯೋಕೆ ಕೂತ್ಕೊಂಡ್ರೆ ಅವ್ನದು ಏನಿರುತ್ತೆ ನಾವು ಅದನ್ನು ಮುಗಿಸ್ಕೊಂಡ್ಬಿಡ್ತೀವಿ, ಯಾಕಂದರೆ ಒಣಗಬೇಕಲ್ವ. ಸೊ ನಮಗೆ ಅಂದರೆ ನಡೆದು ಹೋಗ್ಬಿಡುತ್ತೆ, ಮಕ್ಳದ್ದು ಹಂಗಾಗಲ್ಲ ಅಲ್ವಾ. ಯೂನಿಫಾರ್ಮಿಟಿ ಅಂತೂ ಇರಲೇಬೇಕು. ಸೊ ಹಂಗಾಗಿ ಎಲ್ಲನೂ ತೊಳೆದಾಕ್ತಾಯಿದ್ದೀನಿ. ಬಿಸಿಲೇ ಇಲ್ಲ ಹೇಳ್ಬೇಕಂದ್ರೆ. ಏನು ಮಾಡಲಿ ನಂಗೆ ಆಗೋಯ್ತು. ನನಗೆ ಬಿಸಿಲು ಇರಲೇಬೇಕು. ಸೊ ಒಂದು ಕಡೆ ಕರೆಂಟ್ ಇಲ್ಲ, ಮೋಟ್ರ್ ಆನ್ ಮಾಡಿಲ್ಲ, ಇನ್ನೊಂದು ಕಡೆ ಬಿಸಿಲಿಲ್ಲ. ಸೊ ನೋಡಬೇಕು ಬಟ್ಟೆ ಒಣಗುತ್ತೋ ಒಣಗಲ್ವೋ ಅಂತ ಹೇಳಿ. ಬಟ್ಟೆ ಎಲ್ಲ ಒಗೆದು, ಶೂಸ್ ಎಲ್ಲ ಒಗೆದು ಬಟ್ಟೆ ಎಲ್ಲ ಒಗ್ಕೊಂಬಿಟ್ಟೆ.
ಬೇಗನೆ ಬಟ್ಟೆ ಒಗ್ದೆ ಹೇಳ್ಬೇಕಂದ್ರೆ. ಬಿಸಿಲು ಬರೋ ಥರ ಇದೆ. ಸೊ ಹಂಗಾಗಿ ಒಣಗುತ್ತೆ ಅನ್ನೋ ಒಂದು ಸಣ್ಣ ಹೋಪ್ ಬಂತು. ಸೊ ಒಣಗುತ್ತೆ ಅಂತ ಹೇಳಿ ಬಟ್ಟೆ ಸೋರ್ಲಾಕ್ಬಿಟ್ಟು ಇನ್ನೆಲ್ಲ ಅದು ಒರೆಸ್ಕೊಂಬಿಡೋಣ ಅಂತೇಳಿ ಬಂದೆ. ಅಷ್ಟೊತ್ತಿಗೆ ನೀರು ಸೋರ್ಕೊಂಡಿರುತ್ತೆ, ಒಣಗಾಕಿದ್ರೆ ಬೇಗ ಒಣಗುತ್ತಲ್ವ. ಸೊ ಹಂಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಹುಡ್ಕಿಗೆ ಬೇರೆ ಹೋಗ್ಬೇಕಾಯಿತು, ನನ್ನದೇ ಆದ ಕೆಲಸಗಳಿದ್ದು. ನಮ್ಮ ಅಪ್ಪಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೋಬೇಕಲ್ವ ಒಂದು ದಿವಸಕ್ಕೆ. ಸೊ ಹಂಗಾಗಿ ಹೊರಟಿದ್ದಾಯಿತು. ನಾನು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಹುಡುಗರು ಬೇರೆ ಬಂದಿದ್ವಲ್ವ, ಚಿನ್ಮಯಿ ನಮಿತಾ ಇಬ್ರೂ ಹೆಜ್ಜೆ ಮಾಡಿದರು. ಬೆಳಗ್ಗೆ ಒರೆಸಿದ್ದೆ, ಹೆಜ್ಜೆ ಮಾಡಿದರು. ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಸೊ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಆಗುತ್ತೆ ಈ ಥರ 2 ಸತಿ ನೆಲ ಒರೆಸ್ಕೊಂಬಿಡ್ತೀನಿ. ಯಾಕಂದ್ರೆ ಅಷ್ಟು ಗಲೀಜಿರುತ್ತೆ ಮನೆ, ಸಣ್ಣ ಸಣ್ಣ ಧೂಳಿರುತ್ತೆ. ಸೊ ನೆಲದ ಮೇಲೆ ಬಿದ್ದಿರೋದೆಲ್ಲ ಸಮ್ಟೈಮ್ಸ್ ಹುಡುಗರು ತಿಂತಿರ್ತವೆ. ನಂಗೆ ಅದೆಲ್ಲ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಂಗಾಗಿ ಕೆಲಸಗಳು ಮಾಡ್ಕೊಳ್ತಾ ಇದ್ದೀನಿ. ಬಿಸಿಲು ಬಂತು, ನಾನು ಹೇಳಿವ ಸ್ವಲ್ಪ ಬಿಸಿಲು ಬರೋ ಸೂಚನೆ ಇದೆ ಅಂತ. ಬಿಸಿಲು ಬಂತಾಯ್ತು, 10:30ಗೇನೋ ಬಿಸಿಲು ಬಂತು. ಸೊ ಬಟ್ಟೆ ಒಣಗುತ್ತೆ ಅನ್ನೋ ಒಂದು ಹೋಪ್ ಅಂತೂ ಬಂತು. ಸೊ ಬೇಗ ಎಲ್ಲ ಬಟ್ಟೆ ಒಣಗಾಕ್ಬಿಡೋಣ ಅಂತಲೇ ಎತ್ಕೊತಾ ಇದ್ದೆ. ಚಿನ್ಮಯ್ ಬರ್ತೀನಿ ಇಂದ ಬಟ್ಟೆ ಒಣಗಾಕ್ಲಿಕ್ಕೆ, ಗೊತ್ತಿಲ್ಲ ಕರೆದೆ ಅವನ್ನ. ಸೊ ನಾನು ಆಟ ಆಡ್ತೀನಿ ಅಮ್ಮ ಅಂತಂದ. ಸರಿ ನೀನು ಆಡ್ಕೊ ಅಂತ ಹೇಳಿ ನಾನೇ ಬಟ್ಟೆ ಒಣಗಾಕೋಣ ಅಂತ ಬಂದೆ. ಅವನು ಸ್ವಲ್ಪ ಕೆಲಸ ಮಾಡೋದು ಬೇಡ, ಸುಮ್ಮನೆ ಬಂದ್ರಲ್ಲಿ ಏನೋ ಒಂದು ತಲೆ ತಿಂತಿರ್ತಾನೆ. ಸೊ ಬೇಗ ಅಂತೂ ಕೆಲಸ ಆಗುತ್ತೆ. ಸೊ ಹಂಗಾಗಿ ಕರಿತೀನಿ ಸಮ್ಟೈಮ್ಸು. ಅವ್ನು ಬರಲ್ಲ ಅಂತಂದರೆ ಸುಮ್ಮನಾಗ್ತೀನಿ. ಅತ್ತಗೆ ಏನು ಮಾಡೋಕ್ಕಾಗತ್ತೆ, ನನ್ನ ಕೆಲಸ ನಾನು ಮಾಡ್ಕೊಳೋಣ ಅಂತ ಹೇಳಿ. ಟೆರಾಸ್ ಮೇಲೆ ಬಟ್ಟೆ ಒಣಗಾಕ್ಬಿಡೋಣ ಅಂತ ತೊಗೊತಾ ಇದ್ದೀನಿ. ಬಿಸಿಲು ಜಾಸ್ತಿ ಐತಲ್ವ. ಸೊ ಸುತ್ತ ಅಷ್ಟು ಬಿಸಿಲು ತಡೆ ಥರ ಏನು ಗೋಡೆಗಳು ಮರಗಳೆಲ್ಲ ಏನೂ ಇಲ್ಲ. ಸೊ ಬೇಗ ಒಣಗುತ್ತೆ. ಸೊ ಹಂಗಾಗಿ ಮೇಲೆ ಎತ್ಕೊಂಬಿಟ್ಟೆ ಬಟ್ಟೆಗಳ್ನ. ಜಾಸ್ತಿನೇ ಇದ್ದೋ ಬಟ್ಟೆ ಹೇಳ್ಬೇಕಂದ್ರೆ. ಒಗಿವಾಗ ನೆನೆಸುವಾಗ್ಲೇ ನನಗೆ ಸಖತ್ ಬೇಜಾರಾಗೋಯ್ತು. ಆದರೂ ಒಗಿಲೇಬೇಕು, ಇಲ್ಲ ಅಮ್ಮ ಬಂದು ಒಗಿತಾಯಿತ್ತು. ಸೊ ನಾನೇ ಒಗೆದ್ಬಿಡೋಣ, ಮನೆ ಇರ್ತೀನಲ್ಲ ಅಂತೇಳಿ ಬಟ್ಟೆ ಒಗ್ದಾಕಿದ್ದಾಯಿತು. ಸೊ ನಮಗೆ ಒಂದು ಸ್ವಲ್ಪ ಬಿಸಿಲಿಲ್ಲ ಅಂದ್ರೂ ಈ ಥರ ಆಗುತ್ತೆ. ಈ ಮಲೆನಾಡು ಸೈಡ್ ಇರೋರೆಲ್ಲ ಯಾವ ರೀತಿ ಅವರು ಬಟ್ಟೆ ಎಲ್ಲ ಒಣಗಿಸ್ಕೊಳ್ತಾರೆ, ಸೌದೆ ಹೆಂಗೆ ಹೊಂದಿಸ್ತಾರೆ ಅನ್ನೋದೇ ಗೊತ್ತಾಗಲ್ಲ ಹೇಳ್ಬೇಕಂದ್ರೆ. ಸೊ ಅವರು ಆ ವೆದರ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ನಾವು ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನನಗೆ ನನಗೆ ತುಂಬಾ ಕಷ್ಟ ಆ ಥರ ಎಲ್ಲನೂ. ನಂಗೆ ಬಿಸಿಲು ಇರಲೇಬೇಕು, ಮನೆ ಬಾಗಿಲಲ್ಲಿ ಯಾವಾಗಲೂ ನೀರಿರೋದು ಅವೆಲ್ಲ ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ನಾನೇನೋ ನನ್ನ ಮಕ್ಕಳು ಜಾಸ್ತಿ ನೀರು ಚೆಲ್ಬಿಟ್ರೆ ಏನು ಬತ್ಲು ಮಾಡ್ಕೊಬಿಟ್ಟಿದ್ದೀರಾ ಅಂತ ಬೈತಾ ಇರ್ತೀನಿ ನಾನು. ಸೊ ಆ ಥರ ಇರೋದು. ಅದು ಹೆಂಗೆ ಅವರು ಅಲ್ಲಿ ವೆದರ್ಗೆ ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಚೈಲ್ಡ್ಹುಡ್ಡಿಂದ ಅದೇ ಥರನೇ ಇರುತ್ತಲ್ವ ವೆದರು. ಸೊ ಅವ್ರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸರಿ ಹೋಗುತ್ತೆ. ನಮ್ಗೆ ಆ ಥರ ಇರಲ್ಲ. ನಮಗೆ ಬಿಸಿಲು ಮಳೆ ಎಲ್ಲನೂ ಒಂದು 3 ತಿಂಗಳಿರುತ್ತಲ್ವ. ಸೊ ನಮಗಿದು ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನು ಮಾತಾಡುವಾಗ ಇದೇ ಥರನೇ ನಮ್ಮ ಅಮ್ಮಂಗೆ ನಾನು ಕೇಳ್ತಾ ಇದ್ದೆ. ಸೊ ನಮ್ಮಮ್ಮನೂ ಇದೇ ಥರ ಅಂತಿತ್ತು. ಇವಾಗ ನನ್ನ ಮಗನೂ ಟ್ಯಾಂಕ್ ಕೊಡ್ತಾನೆ ಆಯಿತಾ ನನಗೆ. ನೀನು ಇಲ್ಲೇ ಹಿಂಗಂತೀಯ, ಮಲೆನಾಡು ಸೈಡೆಲ್ಲ ಹೆಂಗಿರ್ತಾರಮ್ಮ, ಸುಮ್ಮನೆ ಬಟ್ಟೆ ಒಗ್ದಾಕಮ್ಮ ಅತ್ತಗೆ ಅಂತಿದ್ದ. ಸೊ ನಾನು ಸುಮ್ಮನೆ ಅಂದೆ ಅತ್ತಗೆ. ನಾನು ನಿನ್ನೆ ಮನೆ ಕೆಲಸ ಎಲ್ಲ ಆಗಿತ್ತಲ್ಲ. ಸೊ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಪೂಜೆ ಮಾಡೋಣ ಅಂತ, ಅಮ್ಮ ಪೂಜೆ ಮಾಡಿದ್ರು ಆಲ್ರೆಡಿ. ನಾನೊಂದು ಸತಿ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಪ್ಪನ್ನ ನಾನು 11 ಗಂಟೆಗೆ ಎಬ್ಬಿಸ್ದೆ ಆಯಿತಾ, ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಅಪ್ಪನೂ ಎದ್ದು ಮುಖ ತೊಳ್ಕೊಂಡು ಅವರು ನಾಷ್ಟ ಮಾಡೋಕ್ಕೆ ಬಂದರು. ನಾನು ನಾಷ್ಟ ಮಾಡಿಕೊಂಡು ಹೊರಡ್ಬೇಕು ನಾವು ಇವಾಗ ಹೊನ್ನೋಟ್ಕೆಗೆ. ಏನಂದರೆ ಅಪ್ಪ ನೀನೇ ಗಾಡಿ ಓಡಿಸಪ್ಪ ಅಂತ ಅಂದೆ. ಸೊ ಹೇಳಿದ್ದೆ ತಡ, ನಾನು ಸುಮ್ಮನೆ ಹೇಳಿದ್ದು ನಮ್ಮ ಅಪ್ಪಂಗೆ ಹೇಳಿದ್ದೆ ತಡ. ಸರಿ ಬಾ ನಾನೇ ಓಡಿಸ್ತೀನಿ ಅಂತೇಳಿ ಓಡಿಸ್ತಾಯಿತ್ತು. ನಮ್ಮಪ್ಪ ನಿಧಾನ ಗಾಡಿ ಓಡಿಸೋದು ಆಯಿತಾ. ಹಂಗಾಗಿ ನಾನು ಗಾಡಿ ಓಡ್ಸೋದು ಕಲ್ತಾಗಿಂದ ನಮ್ಮ ಅಪ್ಪನಿಗೆ ನಾನು ಗಾಡಿ ಓಡ್ಸೋಕೆ ಕೊಟ್ಟೇ ಇಲ್ಲ. ಸೊ ಇವತ್ತು ಓಡಿಸ್ತೀನಂತೂ. ಸರಿ ಆಯಿತು ಓಡಿಸಪ್ಪ ಅಂತೇಳಿ ನಾನು ಆರಾಮಾಗಿ ಹಿಂದೆ ಕುಂತಿದ್ದೆ. ಅಪ್ಪಂದು ಸ್ವಲ್ಪ ಡಾಕ್ಯುಮೆಂಟ್ ಎರರ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಚೆಕ್ ಮಾಡಿಸ್ಬೇಕಾಗಿತ್ತು. ಹೇಳ್ತಾ ಇದ್ದೆ ನಾನೇನೇ ಒಂದು 2 ತಿಂಗಳಿಂದ ಕರಿತಿದ್ದೆ, ಬರ್ತಾ ಇರಲಿಲ್ಲ. ಯಾಕೆ ಅವ್ರಿಗೂ ಟೈಮ್ ಸಿಗ್ತಾ ಇರಲಿಲ್ಲ.
ಸೊ ಲಾಸ್ಟ್ ವೀಕ್ ಕರೀತು, ನಾನು ಹೋಗಿರಲಿಲ್ಲ. ಸೊ ಇವಾಗ ಲೀವ್ ಹಾಕ್ಕೊಂಬಿಟ್ಟಿದ್ದೆ, ಸರಿ ಬಾ ಹೋಗೋಣ ಅಂತೇಳಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಮಲಗಿಸ್ಬಿಟ್ಟೆ. ಚಿನ್ಮಯ್ಯನ ನಮಿತನ ಇಬ್ಬರೂ ಮಲಗಿಸ್ಬಿಟ್ಟೆ. ಯಾಕಂದರೆ ಅಪ್ಪ ಮಲ್ಕೊಳ್ತೀನಿ, ನೈಟ್ ಶಿಫ್ಟ್ ಆಯ್ತಲ್ವ. ಸೊ ಮಲ್ಕೊಳ್ತೀನಿತ್ತು. ಇವರಿಬ್ರು ಮಲಗಿದ್ರೆ ನಮ್ಮ ಅಪ್ಪ ಮಲಗೋಕ್ಕಾಗೋದು. ಇಬ್ಬರನ್ನ ಗದ್ರಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ನಾನು ಮಲ್ಕೊಬಿಟ್ಟಿದ್ದೀನಿ. ಎದ್ದಾಗ ಆಗಲೇ 5 ಗಂಟೆ ಆಗಿತ್ತು. ಸೊ ಚಿನ್ಮಯ್ಯಗೂ ಸ್ವಲ್ಪ ಊಟ ಮಾಡಿಸಿ, ನಮ್ಮ ಗುಬ್ಬಿಗೆ ಊಟ ಮಾಡಿಸಿ ಕಳಿಸ್ದೆ ಅವನ್ನ. ಇವನಿಗೂ ಒಂದು ಸ್ವಲ್ಪ ಊಟ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೆ. ಏನಂದರೆ ಅಷ್ಟೊತ್ತಿಗೆ ಕರೆಂಟು ಬಂತು. ಬೆಳಗಿಂದ ಕರೆಂಟ್ ಇರಲಿಲ್ಲ, 5 ಗಂಟೆಲೇನೋ ಬಂತು ಕರೆಂಟು. ಮೋಟ್ರ್ ಆನ್ ಮಾಡಿ ಬಟ್ಟೆ ಎತ್ಕೊಂಬಂದ್ಬಿಡೋಣ, ಯಾಕಂದರೆ ಬಟ್ಟೆ ಎಲ್ಲ ತುಂಬ ಒಣಗಿದೆ, ಮೋಡ ಬೇರೆ ಆಗಿತ್ತು. ಸೊ ನನಗೆ ಗೊತ್ತಿತ್ತು ಮಳೆ ಬರುತ್ತೆ ಅಂತ. ಒಂದು ದೇವಸ್ರಿಗೆ ಹೋಗಿ ಬಟ್ಟೆ ಎತ್ಕೊಂಬಂದ್ಬಿಡೋಣ ಅಂತೇಳಿ ಹೋಗಿದ್ದಾಯಿತು. ನೋಡ್ತಾ ಇರ್ಬೋದು, ಮೋಡ ಆಗ್ಬಿಟ್ಟೈತೆ. ಹೇಳ್ಬೇಕಂದ್ರೆ ಬೇಗನೆ ಎತ್ಕೊಳ್ತಾ ಇದ್ದೀನಿ ಬಟ್ಟೆನ. ಯಾಕಂದರೆ ಇವಾಗ ಮಳೇಲಿ ಮತ್ತೆ ನೆಂದುಬಿಟ್ರೆ ಒಣಗಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ ಬಟ್ಟೆ. ಸೊ ಅದು ಒಂದು ಭಯ ನನಗೆ. ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಹೇಳ್ಬೇಕಂದ್ರೆ ನನ್ನ ಕೆಲಸನೇ ಒಂಥರ ಡಿಫ್ರೆಂಟು. ನಮ್ಮ ಅಮ್ಮನೂ ಬೈತಿರ್ತೈತೆ, ಇವತ್ತು ಯಾಕೆ ಆಡ್ತಾಳೆ ಅಂತ. ಸೊ ನನಗೆ ಅದೇ ಇಷ್ಟ. ಹೇಳ್ಬೇಕಂದ್ರೆ ಮಾಡೋ ಕೆಲಸ ಕರೆಕ್ಟಾಗಿರಲಿ ಅನ್ನೋ ಥರ. ಸೊ ಬೇಗ ಬೇಗ ಮಾಡ್ಕೊಂಡು ಬಟ್ಟೆ ಎತ್ಕೊಂಡಿದ್ದೆ ಆಯಿತು. ಡಬ್ಬು ತಗೊಂಡೋಗಿರಲಿಲ್ಲ ನಾನಿವತ್ತು. ಸೊ ಹಂಗೆ ಹೋಗ್ಬಿಟ್ಟಿದ್ದೆ, ಹಂಗೆ ಗಂಟು ಹಾಕ್ಕೊಂಡೆ. ಹೇಳಿಲ್ವಾ ಮಳೆ ಬರೋಂಗಾಗಿತ್ತು ಅಂತ. ಬಟ್ಟೆ ಕೆಳಗೆ ಹಾಕ್ಬಿಟ್ಟು ನಾನು ಕೆಳಗೆ ಬರೋ ಅಷ್ಟೊತ್ತಲ್ಲಿ ಮಳೆ ಬಂದುಬಿಡ್ತಾಯಿತ್ತು. ಎಷ್ಟು ಬೇಗ ಮಳೆ ಬಂದುಬಿಡ್ತು ಅಂದ್ರೆ ಅಷ್ಟು ಬೇಗ ಮಳೆ ಬಂದುಬಿಡ್ತು. ಸೊ ಬಟ್ಟೆ ಎತ್ಕೊಂಡಿದ್ದು ಸರಿ ಹೋಯ್ತು. ಕರೆಂಟ್ ಸ್ವಲ್ಪ ಇತ್ತು, ಮೋಟ್ರ್ ಆನ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ನೀರು ಮೇಲ್ಗಡೆ ಡ್ರಮ್ಗೆ ಹೋದರೆ ಬೆಳಗಿಗೆ ನೀರಿರುತ್ತೆ. ಸೊ ಹಂಗಾಗಿ ಮಳೆ ಎಲ್ಲ ಮುಗಿತಾ ಇತ್ತು. ನನ್ನ ಮಗನಿಗೆ ಇವಾಗ ಚಿಕ್ಕವನಿಗೆ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಅವ್ನು ಸ್ಕೂಲ್ಗೆ ಹಾಕಿದ್ದೀವಲ್ವ, ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಕರೆಂಟ್ ಇಲ್ಲ ಅಂಥದ್ರಲ್ಲೂ ಹೋಮ್ವರ್ಕ್ ಬರೆಸ್ಬೇಕು. ಫಸ್ಟ್ ಹೋಮ್ವರ್ಕ್ ಅಲ್ವ ಇದು. ಸೊ ಹಂಗಾಗಿ ಸಾಹಸ. ಮನೆಯವರೆಲ್ಲ ಒಂದು ಎಕ್ಸೈಟ್ಮೆಂಟು, ಅವ್ನು ಹೆಂಗೆ ಬರೀತಾನೆ ಅಂತ. ಅವನಂತೂ ಹೆವಿ ಟ್ಯಾಲೆಂಟೆಡು. ಹೆಂಗಂದ್ರಂಗೆ ಬರಿತಾ ಇದ್ದ, ಕೂತ್ಕೊಂಡು ಮಲಿಕೊಂಡು ನಿಂತ್ಕೊಂಡು ಹೆಂಗೆಂಗೋ ಬರ್ದ, ಆಗಲಿಲ್ಲ ಸಾಗಲಿಲ್ಲ. ಸೊ ಅವ್ರ ಅಮ್ಮಂಗಂತೂ ತಲೆ ಕೆಟ್ಟೋಯ್ತು. ಲುಕ್ಕು ಕೊಡ್ತಾವನೆ, ಕ್ಲೀನಾಗಿ ಬರೆಯೋ ಅಂದರೆ ಸಾಕು. ಅವನು ಯಾರಾದರೂ ತಲೆ ಕೆಡ್ಸ್ಕೊತಿಲ್ಲ. ಚಿನ್ಮಯಿ ಕ್ಲೀನಾಗಿ ಬರೆಯೋ, ಲೈನಲ್ಲಿ ಬರೆಯೋ ಅಂತಂದರೆ ಸಾಕು, ಅವನಿಗೆ ಸಿಟ್ಟು ಬರ್ತಾಯಿತ್ತು. ಅಮ್ಮ ನೋಡಮ್ಮ ನೋಡಮ್ಮ ಅಂತಲೇ ಇತ್ತ. ಸೊ ಬರೀಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ಪಾಪ ಕತ್ಲೆಯಲ್ಲಿ ಏನು ಬರೀತಿತ್ತು ಹುಡುಗ. ಇಲ್ಲಿ ಮಾತ್ರ ನೀನು ಬಾಯ್ ಹುಡುಗಿ ಅಲ್ಲ, ನೀನು ಹುಡುಗ. ಹುಡುಗ ಕಲರ್ ಮಾಡೋದು ಫುಲ್ ಬಣ್ಣ ಹಚ್ಚಿ ನೀಟಾಗಿ. ಸರಿ ಹೋಮ್ವರ್ಕ್ ಎಲ್ಲ ಬರೆಸಿ ಬಸ್ಸಾರು ಮಾಡಿ, ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡಿ ಮುದ್ದೆ ಮಾಡಿಬಿಟ್ಟಿದ್ದೆ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ರು. ಚಿನ್ಮಯ್ ಮುದ್ದೆ ಬೇಡ ಅಂದ. ಸೊ ಇದಾಗಿತ್ತು ಬ್ಲಾಗ್. ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬಾಯ್.